ಸ್ಟಾರ್ಟಿಂಗಲ್ಲಿ ಪವಿತ್ರ ಏನೋ ಯೋಚನೆ ಮಾಡ್ಕೊತ ಫೈಲ್ ಕಳೆದೋಗಿದೆ ಅಲ್ಲ ಅಂತ ಯೋಚನೆ ಮಾಡ್ಕೊತ ಪವಿತ್ರ ಹೋಗ್ತಾ ಇರ್ಬೇಕಾದ್ರೆ ಪವಿತ್ರ ಫ್ಲ್ಯಾಶ್ ಬ್ಯಾಕ್ನ ಸ್ವಲ್ಪ ಅರ್ಜೆಂಟಾಗಿ ಹಣ ಬೇಕಿತ್ತಲ್ಲ ಅಂತ ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನಪು ಮಾಡಿಕೊಂಡು ಅದು ಒಂದು 15 ಲಕ್ಷ ಬೇಕಿತ್ತಮ್ಮ ಅಂತೆಲ್ಲ ಹೇಳಿದ್ದು. ಆಮೇಲೆ ಅಲ್ಲಿ ಫೈಲ್ ಇಲ್ಲದೆ ಇರೋದು ಮತ್ತು ಆಮೇಲೆ ಬಳೆ ಚೂರು ಬಿದ್ದಿದ್ದು ಅದೆಲ್ಲ ಯೋಚನೆ ಮಾಡ್ಕೊತ ಹೋಗ್ತಾ ಅಲ್ಲಿ ಸ್ವಲ್ಪ ಸೀರೆ ಅಡ್ಡ ಬಂದುಬಿಟ್ಟು ಬಿದ್ದೋಗ್ತಿರೋದು ನೋಡಿಕೊಂಡು ಇಲ್ಲಿ ದೇವ್ ಬಂದು ಕೈ ಹಿಡ್ಕೊಂಡು ತಂದಾನೆ ತಾನು ಅಂತ ಒಂದು ಸಾಂಗ್ ಎಲ್ಲ ಬರುತ್ತೆ. ಯಾರು ಹಿಡ್ಕೊಂತಾರೆ ಅಂತ ನೋಡಿದಾಗ ಅಲ್ಲಿ ದೇವ್ ಸಾರ್ ಹಿಡ್ಕೊಂಡಿರ್ತಾರೆ. ದೇವ್ ಸಾರ್ ಹಿಡ್ಕೊಂಡಿದ್ದು ಪವಿತ್ರ ನೋಡಿದಾಗ ಅವಾಗ ಓ ಥ್ಯಾಂಕ್ ಗಾಡ್ ಅಂತೆಲ್ಲ ಹೇಳಿ ಬಿದ್ದೋಗ್ಬಿಡ್ತಿದ್ನಲ್ಲ ನಾನು ಅಂತೆಲ್ಲ ಹೇಳಿ ಆಮೇಲೆ ಹೇಳ್ಕೊತಾರೆ ಬೀಳ್ತಾಳೆ ಅಂತೆಲ್ಲ ಹೇಳಿ ಹೇಳ್ಕೊಂಡು ಆವಾಗ ದೇವ್ ಸರ್ ಹೇಳ್ತಾರೆ, ಪವಿತ್ರ ಅವರೇ ನಿಮ್ಮ ಬಾಡಿ ಮಾತ್ರ ಎಲ್ಲಿದೆ, ಮೈಂಡ್ ಎಲ್ಲಿದೆ, ಏನ್ರಿ ಆಗಿದೆ ನಿಮಗೆ, ಎಲ್ಲಿದೆ ನಿಮ್ಮ ತಲೆ ಅಂತೆಲ್ಲಕ್ಕೆ, ನಿಮ್ಮ ಬಾಡಿ ಮಾತ್ರ ಇಲ್ಲಿ ಓಡಾಡ್ತಾ ಇದೆ ಆದರೆ ನಿಮ್ಮ ತಲೆ ಬೇರೆ ಎಲ್ಲೋ ಇದೆ ಅಲ್ಲ ಅಂತೆಲ್ಲ ಕೇಳಿದೆ. ಸಾರಿ ದೇವ್ ಸಾರ್ ಅಂತೆಲ್ಲ ಹೇಳ್ಕೊಂತ, ಸಾರಿ ಏನಕ್ಕೆ ರೀ, ನೀವು ಬೀಳೋಕೆ ಮುಂಚೆ ನಾನು ಹಿಡ್ಕೊಂಬಿಟ್ನಲ್ಲ, ನೀವು ನನಗೆ ಥ್ಯಾಂಕ್ಸ್ ಹೇಳಬೇಕು ಅಂತೆಲ್ಲ ಥ್ಯಾಂಕ್ ಯು ಅಂತ ಇವಾಗ ಹೇಳಿ ಏನಾಗಿದೆ ನಿಮಗೆ ಅಂತ ಇವಾಗ ನನಗೆ ಹೇಳ್ಬೇಕು. ಮೇಡಮ್ ಏನೋ ದೊಡ್ಡದಾಗಿ ಯೋಚನೆ ಮಾಡ್ತಾ ಹಂಗಿರೆ ಅಂತೆಲ್ಲ ಹೇಳಿದೆ. ಆಮೇಲೆ ರೈಟ್ ಅಂತೆಲ್ಲ ಹೇಳಿದೆ. ಹೌದು ಸರ್, ನಾನು ನಿಮ್ಮ ಹತ್ರ ಏನೋ ಕೇಳಬೇಕಾಗಿತ್ತು ಅಂತ ಫೈನಲಿ ಇವಾಗಾದರೂ ಏನೋ ಕೇಳಬೇಕು ಅನಿಸುತ್ತಲ್ಲ, ನನಗೆ ತುಂಬಾ ಖುಷಿ ಆಯಿತು. ಅದೇನೋ ಕೇಳಿ, ಅದು ಈ ಭೂಮಿಯಲ್ಲಿ ಸಿಗದೆ ಹೋದರೂ ಆ ಚಂದ್ರ ಲೋಕದಲ್ಲಿ ತಂದಾಗಲಿ ನಿನ್ನ ಪಾದದ ಮೇಲೆ ಇಟ್ಬಿಡ್ತೀನಿ ಅಂತ. ನಿಮ್ಮ ತಲೆ ಆ ಥರ ಏನಿಲ್ಲ, ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಬೇಕು ಅಂತಲ್ಲ ಅಷ್ಟೇನಾ ಹೇಳಿ. ದೇವ್ ಸರ್ ನೀವು ಅದಕ್ಕೆ ಸೀರಿಯಸ್ ಆಗಿ ಉತ್ತರ ಕೊಡಬೇಕು. ಸರಿ ಅದೇನು ಕೇಳಿ ಅಂತೆಲ್ಲ ಹೇಳ್ತಾ, ದೇವ್ ಸರ್ ಅದು ನಾವು ಒಬ್ಬರಿಗೆ ಸಹಾಯ ಮಾಡಿದ ಸರಿ ಅನಿಸುತ್ತಾ ತಪ್ಪು ಅನಿಸುತ್ತಾ ಅಂತ ಹೇಳಿ ನೋಡಿ ಪವಿತ್ರ ಅವ್ರು, ಒಳ್ಳೆಯದಕ್ಕೆ ಹೆಲ್ಪ್ ಮಾಡಿದ್ರೆ ಪುಣ್ಯ ಬರುತ್ತೆ ಅಂತ ದೊಡ್ಡವರು ಹೇಳಿದ್ದಾರೆ. ಅದು ಸರಿನೇ, ಅದು ತಪ್ಪೇನಿಲ್ಲ ಅಂತ ಕೇಳ್ತಾರೆ. ಆಮೇಲೆ ಒಳ್ಳೆಯ ಥರ ಮುಖವಾಡ ಹಾಕೊಂಡು ನಮ್ಮ ಬೆನ್ನಿಂದನೇ ಚೂರಿ ಹಾಕ್ಕೊಂಡು ಓಡಾಡ್ತಾ ಇರ್ತಾರಲ್ಲ ಅಂಥವ್ರಿಗೆ ಸಹಾಯ ಮಾಡಿದ್ರಿ ಅಂತೆಲ್ಲ ಹೇಳಿದ್ರು. ನಮಗೆ ಗೊತ್ತಾದರೆ ಏನು ಮಾಡಬೇಕು ಅಂತೆಲ್ಲ ಹೇಳಲಿಕ್ಕೆ ಅಂತ. ಯಾರು ಆ ಥರ ಮಾಡಿದ್ರಿ, ಯಾರು ದ್ರೋಹ ಮಾಡಿದ್ರಿ ಹೇಳಿ ಪವಿತ್ರ ಅವರೇ ಅಂತ ನೀವು ಮೊದಲ ಪ್ರಶ್ನೆಗೆ ಉತ್ತರ ಕೊಡಿ ಅಷ್ಟೇ ಅಂತೆಲ್ಲ ಹೇಳ. ಅದೇ ಈಗ ದ್ರೋಹ ಮಾಡಿರೋ ಬಗ್ಗೆ ಯೋಚನೆ ಮಾಡಿದರೆ ನೀವು ನಿಮ್ಮ ಮನಸ್ಸನ್ನು ನೋಯಿಸ್ಕೋಬೇಕು. ತಪ್ಪು ಮಾಡಿರೋರು ಇನ್ನೊಂದು ಸಲ ದ್ರೋಹ ಮಾಡೋದ್ರ ಬಗ್ಗೆ ಯೋಚನೆ ಹಾಗೆ ಪಾಠ ಕಲಿಸ್ಬೇಕು ಅವರಿಗೆ, ಪಾಠ ಕಲಿಸ್ಬೇಕು ಅಷ್ಟೇ ಅಲ್ವಾ ಅಷ್ಟೇ ಅಂತಲ್ಲ. ಆದರೆ ಆ ಪಾಠದಲ್ಲಿ ನೀವು ಪಾಠ ಕಲಿಸೋದ್ರಲ್ಲಿ ಹೋಗಿ ನೀವು ಸಿಗಾಕೋಬಾರ್ದು ಅಷ್ಟೇ ಅಂತಲ್ಲ. ಏನಿಲ್ಲ ಸರ್ ಸುಮ್ಮನೆ ಹಾಗೆ ಕೇಳಿದೆ. ಇಲ್ಲ ಪವಿತ್ರ ಅವರು, ನೀವು ನನಗೆ ಪೂರ್ತಿ ವಿಷಯ ಹೇಳಲೇಬೇಕಿದ್ದರೆ ತಾನೇ ಹೇಳೋಕ್ಕೆ ಅಂತೆಲ್ಲ ಹೇಳಿ ಪವಿತ್ರ ಅವರೇ ಅಂದರೆ ಪವಿತ್ರ ಕೆನ್ನೆ ಚೀಟಿ ಹೋಗ್ಬಿಡ್ತಾನೆ. ಕೆನ್ನೆ ಚೀಟಿ ಹೋದಾಗ ಏನಾಗಿದೆ ಈಗ ಊರಿಗೆ, ಯಾರು ಒಳ್ಳೆಯವರು ಯಾರು ಕೆಟ್ಟವರು ಎಲ್ಲ ಅರ್ಧಂಬರ್ಧ ಹೇಳಿ ಹೋಗ್ತಾ ಇದ್ದಾರಲ್ಲ ಪವಿತ್ರ ಅವ್ರು ನಿಮ್ಮೆಲ್ಲ ಹೆಂಗೆ ಕೋಪ ಮಾಡ್ಕೊಂಡು ಕೂತಿದ್ದೆ. ಈ ಕಡೆ 60 ಕೋಟಿ ಅಪ್ಪಾಸ್ ಕಂಪನಿ 60 ಕೋಟಿ ರೂಪಾಯಿ ಅಂತೇಳಿ ಪ್ರಬೋಧ ಮಂಗಳ ಅವರು ಖುಷಿ ಯಾವುದೋ ಒಂದು ನಮ್ಮದು ಅಂತ ಒಂದು ಕಂಪನಿ ಪ್ರಮೋದ್ ದೇಶ್ಮುಖ್ ಅಂತೆಲ್ಲ ಹೇಳಿ ರಜತ್ ಪ್ರಬೋದ್ ದೇಶ್ಮುಖ್ ಅಂತ ಜಬರ್ಸ್ಕೊಂಡು ಈ ಕಡೆಯಿಂದ ಈ ಸಾರು ನೋಡಪ್ಪ ವಿಜಯ್ ಅಂತೆಲ್ಲ ಹೇಳಿದಾಗ, ನೋಡಪ್ಪ ಇವಳು ರಾಧಿಕಾ ನಿನ್ನ ಹತ್ರ ಮಾತಾಡಬೇಕಂತೆ ಅಪ್ಪ ನನಗೆ ಸ್ವಲ್ಪ ಕೆಲಸ ಇದೆ ಅಂತೆಲ್ಲ ಹೇಳಿದೆ. ನೋಡಪ್ಪ ಕೆಲಸ ಇದ್ದಿದೆ, ಇವಾಗ ಹೊರಗಡೆ ಹೋಗಿ ಮಾತಾಡ್ಕೊಂಡು ಬರೀ ಏನೇನು ಸಮಸ್ಯೆ ಇದೆ ಏನೇನಿಲ್ಲ ಅಂತೆಲ್ಲ ಹೇಳಿ ಅಂತೆಲ್ಲ ಹೇಳ್ತಾರೆ. ಅದೇ ಟೈಮಿಗೆ ಈ ಕಡೆ ಇಲ್ಲ ಸ್ವಲ್ಪ ನನ್ನ ಕೋಸಿಂಗರು ಬರ್ತಾಯಿಲ್ಲ, ಹಾಗಾಗಿ ನಾನು ಸ್ವಲ್ಪ ಆಡೋದು ಎಲ್ಲ ನಾನೇ ಮ್ಯಾನೇಜ್ ಮಾಡಬೇಕು, ಹೋಗ್ತೀನಿ ಅಂತೆಲ್ಲ ಹೇಳಿ, ಅಲ್ಲಪ್ಪ ನೀನು ಹೆಂಡತಿ ಜೊತೆ ನೀನು ಮಾತಾಡೋದು ಇಂಪಾರ್ಟೆಂಟ್. ಅದೇ ಟೈಮಿಗೆ ಡಾಕ್ಟ್ರ್ ಇವತ್ತು ಡಿಸ್ಚಾರ್ಜ್ ಮಾಡ್ತಿದ್ದೆ. ಆಸ್ಪತ್ರೆಯವರೇ 15 ಲಕ್ಷ ಬಿಲ್ ಕೊಟ್ಟಿದೆ, ನೀವಿಬ್ಬರಿಗೆ ಮಾತಾಡೋದಕ್ಕೆ 1000 ವಿಚಾರಗಳಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತು ಅಂತೆಲ್ಲ ಹೇಳಿ ಸಂಜೆವರೆಗೂ ಎಲ್ಲಾದರೂ ಹೊರಗಡೆ ಸುತ್ತಾಡ್ಕೊಂಡು ಮನಸ್ಸಲ್ಲಿರೋದನ್ನೆಲ್ಲ ಹಂಚ್ಕೊಂಡು ಬನ್ನಿ ಅಂತ ತಾತ ಹೇಳ್ತಾರೆ. ಆಯ್ತಪ್ಪ ಖಂಡಿತ ಹೋಗ್ತೀನಿ. ನನಗೊಂದು ಅರ್ಜೆಂಟ್ ಕೆಲಸ ಬಂದಿದ್ದು ನಾನು ಹೋಗಲೇಬೇಕು, ಬೇಗ ಬಂದುಬಿಡ್ತೀನಿ ಅಂತೆಲ್ಲ ಹೇಳಿದಾಗ ಅಲ್ಲಿದ್ದ ಬಂದಮೇಲೆ ಹೋಗೋಣ ರಾಧಿಕಾ ಅಂತ ಕನ್ವಿನ್ಸ್ ಮಾಡಿ ಮಾತಾಡ್ತಾರೆ.
ಆವಾಗ ರಾಧಿಕಾ ಮೇಡಮ್ ಅವರು ಸುಮ್ಮನೆ ಇರ್ತಾರೆ. ಅದೇನಂತ ತಲೆಗೆ ಹೋಗೋಂಥ ಕೆಲಸ ಹೆಂಡ್ತಿಗಿಂತ ಅಂತ ತಾತ ಬೈತಾರೆ. ಈ ಸಂಸಾರಕ್ಕಿಂತ ಮುಖ್ಯವಾಗಿರೋದು ಇನ್ನೇನಿದೆ ಅಂತ, ಅದು ಒಂದು ಪ್ರೋಗ್ರಾಮ್ ಬಂದಿದೆ ಅಪ್ಪ ಅಂತ, ನನ್ನ ಸಿಂಗರ್ ಕೂಡ ಊರಲ್ಲಿಲ್ಲ, ಅದನ್ನು ನಾನೇ ನಿಭಾಯಿಸ್ಬೇಕು, ನಾನು ಒಬ್ಬನೇ ಹಾಡಬೇಕು, ಅದಕ್ಕೆ ತಯಾರಿ ನಡೀತಾ ಇದೆ ಅಂತೆಲ್ಲ ಹೇಳಿ ಸುಳ್ಳು ಹೇಳಿರ್ತಾರೆ. ಇಲ್ಲಿ ನಾನು ಹೋಗಲೇಬೇಕು ಅಂತೆಲ್ಲ ಹೇಳಿ ಬ್ಯಾಗ್ ಹಿಡ್ಕೊಂಡು ಹೋಗ್ಬಿಡ್ತಾರೆ ಅವರು. ಆ ಸಾರ್ ಬ್ಯಾಗ್ ಹಿಡ್ಕೊಂಡು ಹೋದ್ಮೇಲೆ ರಾಧಿಕಾಗ ಅನುಮಾನ ಫುಲ್ ಜೋರಾಗುತ್ತೆ. ನೋಡಿದ್ರ ಮಾವ ಅಂತೆಲ್ಲ, ಇದೆ ಇವ್ರ ಅಸಲಿ ರೂಪ ಅಂತೆಲ್ಲ ಹೇಳ್ತಾ, ನಾನು ಎಷ್ಟೇ ಕೆಳಗಿಳಿದು ಬಂದ್ರೂ ಇವ್ರಿಗೆ ನನ್ನ ಮೇಲೆ ಒಂಚೂರು ಬೆಲೆನೇ ಇಲ್ಲ ಮಾವ ಅಂತ, ಇವರಿಂದ ಇನ್ನೇ ನಿರೀಕ್ಷೆ ಮಾಡೋಕ್ಕಾಗುತ್ತೆ. ಮಾವ ಇವ್ರು ಮಾತ್ರ ಯಾವತ್ತೂ ಬದಲೇ ಆಗಲ್ಲ, ಅದೆಲ್ಲ ತೀರ್ಮಾನಕ್ಕೆ ಬರಬೇಡಮ್ಮ, ನೀನು ಪ್ರೋಗ್ರಾಮ್ ಇದೆ ಅಂತ ಅವನೇ ಹೇಳಿದಾನಲ್ಲ, ಅದು ನೀನು ಮೇನ್ ಸಿಂಗರ್, ಅವನೇ ಹೋಗದೇ ಇದ್ದರೆ ಹೇಗ ಅಂತೆಲ್ಲ ಹೇಳಿ, ನನಗೆ ನಂಬಿಕೆ ಇರದೇ ಇರೋ ಜಾಗದಲ್ಲಿ ಪ್ರತಿಯೊಂದು ತಪ್ಪಾಗಿ ಕಾಣಿಸೋ, ಒಂದು ಸಲ ನಂಬಿಕೆ ಇಟ್ಟು ಕಣ್ಣಾರೆ ಕಂಡು ಪ್ರಮಾಣಿಸಿ ನೋಡುವಂಥ ಗಾದೆ ಮಾತೆ ಅಲ್ವಾ. ಸರಿ ಮಾವ ಅಂತೆಲ್ಲ ಹೇಳಿ ಕಣ್ಣಾರೆ ಕಂಡು ಪ್ರಮಾಣಿಸಿ ನೋಡುವಂತಾರ. ಹಾಗಾದರೆ ಇವ್ರು ಎಲ್ಲಿಗೆ ಹೋದರು? ನಿಜವಾಗ್ಲೂ ಹಾಡ್ಗೆ ಹೋದ್ರೆ ಬೇರೆ ಎಲ್ಲ ಕಡೆ ಹೋದ್ರೆ ಇವತ್ತು ನಾನು ನನ್ನ ಕಣ್ಣಾರ ನೋಡ್ತೀನಿ ಅಂತೆಲ್ಲ ಹೇಳಿ ಅವ್ರು ರಾಧಿಕಾ ಅವರು ಹೇಳ್ತಾರೆ. ಈ ಕಡೆಯಿಂದ ಇವರು ರಾಧಿಕಾ ಫಾಲೋ ಮಾಡ್ಕೊಂಡೇ ಹೋಗ್ಬಿಡ್ತಾರೆ. ತಾತ ಚಾಶ್ಮಾ ಹಾಯಿಸ್ಕೊಂಡು ಅದೇ ಟೈಮಿಗೆ ವಿಜಯ್ ಕಾಶಿ ಅವರು ಫುಲ್ ಕಾರ್ ಸ್ಪೀಡಲ್ಲೇ ಇರ್ತೈತಿ. ಅವರಿಂದ ಅನುಷಾ ಮೇಡಮ್ ಅವ್ರು ಕೂಡ ಕಾರ್ ಸ್ಪೀಡಾಗೇ ತಂದಿರ್ತಾರೆ. ನೀವು ಎಲ್ಲಿ ಹೋಗ್ತೀರಿ, ಎಲ್ಲಿಲ್ಲ, ಅದು ನಾನು ಪತ್ತೆ ಹಚ್ತೀನಿ, ನಾನು ಬಿಡೋದೇ ಇಲ್ಲ ಅಂತೆಲ್ಲ ಹೇಳಿ ಅದೇ ಟೈಮಿಗೆ ಈ ಸರಿ ಇವತ್ತು ನಿಮ್ಮ ಅಸಲಿ ರೂಪ ನೋಡೋಕ್ಕೆ ನಿಮ್ಮಿಂದನೇ ಬರ್ತಾಯಿದ್ದೀನಿ ಸಾರ್ ಅಂತೆಲ್ಲ ಹೇಳಿ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಸಾರು ಟೆನ್ಷನಲ್ಲಿ ಅವ್ರು ಫಾಲೋ ಮಾಡ್ಕೊಂಬಂದಿದ್ದೆ ನೋಡಿರಲ್ಲ. ಇಲ್ಲಿ ಅವ್ರು ಯಾರು ಹೋಗ್ತಾ ಇರ್ತಾರೆ, ಸಾರ್ ಗೇಟ್ ಹತ್ರ ಹೋಗ್ತಾ ಇರಬೇಕಾದ್ರೆ ಈ ಕಡೆ ಅವರು ಪದ್ಮ ಅಂತ ಮನೆ ಕೆಲಸದವ್ರು ಇರ್ತಾರಲ್ಲ, ಅವರಿಗೆ ದುಡ್ಡು ಕೊಡ್ತಾರೆ. ಯಜಮಾನ್ರಿ ಅಂತೆಲ್ಲ ಹೇಳಿದಾಗ ಆವಾಗ ಇವ್ರು ನನಗೆ ಸುಳ್ಳು ಹೇಳಿದಾರ ಅಂತ, ನಾನು ಒಳಗಡೆ ಬಂದರೆ ವಿನುತಾ ಅನಾವಶ್ಯಕ ನನ್ನ ಮೇಲೆ ಕೋಪ ಮಾಡ್ಕೊತ, ಅದಕ್ಕೆ ನಾನು ಇಲ್ಲೇ ಕಾಯ್ತಾ ಇರ್ತೀನಿ, ನೀನು ಹೋಗು ಅಂತ. ನನ್ನ ಮಗಳ ಸರಿ ನೀವೇನೇನೆಲ್ಲ ತೊಂದರೆ ಅನುಭವಿಸ್ತಾ ಇದ್ದಾರೆ ಯಜಮಾನ್ರಿ, ಅವಳಿಗೋಸ್ಕರ ನೀವು ಅಲ್ಲೇನು ಲೇಡಿ ಯಾರು ಅಂತ ಗೊತ್ತಾಗ್ತಾ ಇಲ್ಲ, ಹಾಗೆಲ್ಲ ಮಾತಾಡಬೇಡ ಅಂತೆಲ್ಲ. ಈಗಾಗಲೇ ವಿನೂತ ಆಗಾಗ ನಾನು ಸರಿ ಮಾಡೋದಕ್ಕಾಗಷ್ಟು ಅನ್ಯಾಯ ಆಗಿದೆ. ಆ ದಿನಗಳ ಮುಂದೆ ಇದು ಏನೂ ಅಲ್ಲ ಅಂತೆಲ್ಲ ಹೇಳಿ ನೋಡು ಅಂತೆಲ್ಲ ಹೇಳಿದೆ. ಇಲ್ಲಿ ಅನುಷಾ ಮೇಡಮ್ ಇದ್ದು ಅವ್ರೇನು ಮಾತಾಡ್ತಾ ಇದ್ದಾರ ಅಂತ ರಾಧಿಕಾ ಮೇಡಮ್ ಅವರು ಅರ್ಥ ಆಗ್ತಾ ಇಲ್ಲಲ್ಲ, ಆ ಲೇಡಿ ಯಾರು ಅಂತ ಗೊತ್ತಾಗ್ತಾ ಇಲ್ಲಲ್ಲ ಅಂತ ಇವ್ರು ಯೋಚನೆ ಮಾಡ್ಕೊತ ಅಳ್ತಾ ನಿಂತಿರ್ತಾರೆ. ಇವ್ರು ಅದು ಹೆಂಗಸತ್ರ ಅಷ್ಟು ಹತ್ರ ಇರಾಗ ನನ್ನ ಕೈಲೇ ನೋಡೋಕ್ಕಾಗ್ತಾ ಇಲ್ಲ ಅಂತ, ಧೈರ್ಯವಾಗಿರಮ್ಮ ಅಂತೆಲ್ಲ ಹೇಳಿ ಮೊದಲು ದುಡ್ಡು ಕಟ್ಟು ಅಂತೆಲ್ಲ ಹೇಳಿ ಆ ಲೇಡಿಗೆ ದುಡ್ಡು ಕೊಟ್ಟು ಕಳಿಸ್ಬಿಡ್ತಾರೆ. ಆ ಲೇಡಿಗೆ ದುಡ್ಡು ಕೊಟ್ಟು ಕಳಿಸಿ ಆ ಸಾರ್ ಅಲ್ಲೇ ನಿಂತ್ಕೊತಾರೆ. ಸಾರ್ ಅಲ್ಲೇ ನಿಂತ್ಕೊಂಡಾಗ ಈ ಕಡೆಯಿಂದ ಇವ್ರು ರಾಧಿಕಾ ಮೇಡಮ್ ಅವರು ಆಳ್ತಾ ಬಾಯಿಗಟ್ಟಿ ಹಿಡ್ಕೊಂಡು ಜೋರು ಆಳ್ತಾ ಇರ್ತಾರೆ. ಆಳ್ತಾ ಈ ಕಡೆಗೆ ಬಂದುಬಿಡ್ತಾರೆ. ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಬಂದುಬಿಡ್ತಾರೆ ಅವರು. ರಾಧಿಕಾ ಮೇಡಮ್ ಅವರು ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಬಂದು ನಾನು ಇಲ್ಲಿ ಇರಬಾರ್ದು ಅಂತೆಲ್ಲ ಹೇಳಿ ಕಾರು ವೈಟ್ ಕಲರ್ ಕಾರ್ ತಂದಿರ್ತಾರೆ ಅವ್ರು ಮೇಡಮ್ ಅವರು. ಆ ಕಾರ್ ರಿವರ್ಸ್ ತೊಗೊಂಡು ಹೋಗ್ಬಿಡ್ತಾರೆ. ಇಲ್ಲಿ ಮನೆಯಲ್ಲಿ ಪವಿತ್ರ ಇನ್ನೇನು ಇವ್ರು ಕ್ಲಾಸ್ ತೊಗೋಬೇಕು. ಪವಿತ್ರ ಇವ್ರು ಕ್ಲಾಸ್ ತೊಗೊತಾರೆ. ಅಂದರೆ ರಾಧಿಕಾ ಮೇಡಮ್ ಅವರು ತುಂಬ ಬೇಜಾರು ಮಾಡ್ಕೊಂಡು ಅಳ್ಕೊಂತ ಬಂದುಬಿಡ್ತಾರೆ. ಅಲ್ಲಿದೆ ಡೋರ್ ತಗೊಂಡು ಬಂದುಬಿಡ್ತಾರೆ. ಪವಿತ್ರ ಡೋರ್ ತಗೊಂಡು ಬಂದು ರೂಮಲ್ಲಿ ಅಲ್ಲಿ ಇಲ್ಲಿ ಚೆಕ್ ಮಾಡ್ತಾಯಿರ್ತಾರೆ. ಚೆಕ್ ಮಾಡ್ತಾ ಇದ್ದಾಗ ಏನಿದು ಎಷ್ಟು ಕಾಮನ್ ಸೆನ್ಸ್ ಇಲ್ಲ, ನಮ್ಮ ರೂಮ್ಗೆ ನುಗ್ಗಿದ್ಯಾ ಅಂತ. ನಾವು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡೋರು ಹಂಗೆಲ್ಲ ಏನೇನೋ ಹೇಳ್ತಾ ಇರ್ತಾರೆ ಅವರು. ಎಲ್ಲ ಚೆಕ್ ಮಾಡ್ತಾ ಇರ್ತಾರೆ ಅವರು ಮೇಡಮ್ ಅವರು. ಎಷ್ಟೇ ಚೆಕ್ ಮಾಡಿದ್ರು ಕೂಡ ಏನಿದು ಕಾಮನ್ ಸೆನ್ಸ್ ಇಲ್ವಾ ನಿನಗೆ, ನಿಂದ್ರಿಲಿ ಅಂತೆಲ್ಲ ಹೇಳಿ ಇವ್ರು ನಿಂದ್ರಿಸ್ತಾ, ಏನು ಮಾಡಾಕತ್ತೀನಿ ನೀನು ಇಲ್ಲಿ, ಸ್ವಲ್ಪ ನಾನು ಸೊನ್ನೆ ಸೂಕ್ಷ್ಮ ಇಲ್ಲೇ ನಿನಗೆ, ನಮ್ಮ ರೂಮ್ ಒಳಗೆ ನಮ್ಮ ಪರ್ಮಿಷನ್ ಇಲ್ಲದೆ ಗೂಳಿ ನುಗ್ಗಿದಂಗೆ ನುಗ್ಗಿ ಏನು ಹುಡ್ಕಾಕತ್ತೀನಿ ಅಂತ. ನೀನು ನಮ್ಮ ರೂಮು
ಕಾಮನ್ ಸೆನ್ಸ್ ಬೇಡವಾ ನಿನಗೆ? ನಂದೊಂದು ಚಾಳಿ ಇದೆ ಮಾವದ. ಛೀ ನಿನ್ನ ಬಾಯಿಂದ ನನ್ನ ಮಾವ ಅಂತ ಕರಿಬೇಡ ಅಂತ ಪ್ರಬೋದ್ ಅಂತೆಲ್ಲ ಕೂಗ್ಬಿಡ್ತಾರೆ ಜೋರು ಕೂಗಿದಾಗ ಆವಾಗ ಗಾಬರಿ ಆಗ್ಬಿಟ್ಟಾರ ಮಂಗಳ ಮತ್ತು ಮಂಗಳ ಗಂಡ. ಇದೇನಿದೆ ಹೆಸರಿಂದ ಕೂಗ್ತಾಳಲ್ಲ ಅಂತೆಲ್ಲ ಹೇಳಿ, ಅಲ್ಲ ಪ್ರಬೋದ್ ಅಂತ ಈಗ ಕೂಗಿದ್ರೆ ಚೆನ್ನಾಗಿರಲ್ಲಲ್ವಾ, ಹೆಸರಿಂದ ಕರೆದ್ರೆ ಮಾವ ಅಂದಾಗ ಆವಾಗ ಅವರು ಸಾರ್ ಏನಿರ್ತಾರಲ್ಲ ಪ್ರಬೋದ್ ಸಾರು, ಅದಕ್ಕೆ ಸಹಿಸ್ಕೊಳ್ಳಿ ನೀವು, ಮಾವ ಅನ್ನೋದು ಸಹಿಸ್ಕೋಬೇಕು ನೀವು ಅಂತೆಲ್ಲ. ಸರಿ ಇಲ್ಲ ಏನದು ನಿನ್ನ ಚಾಳಿ ಅಂತ ಪ್ರಬೋದ್ ಅವರು ಕೇಳ್ತಾರೆ. ಪ್ರಬೋದ್ ಅವ್ರು ಏನದು ನಿನ್ನ ಚಾಳಿ ಅಂತ ಕೇಳಿದಾಗ, ಅದೇ ಮಾವ, ನನ್ನ ಎದುರುಗಡೆ ನನ್ನ ಜೊತೆಗಿರೋರು ನಾನು ಅವ್ರ ಜೊತೆಗೆ ಹಾಗೇ ಇರ್ತೀನಿ ಅಂತೆಲ್ಲ ಹೇಳ್ದೆ. ಸೂಪರ್ ಅಂತ ಪ್ರಬೋದ್, ನೀವು ಮಾತ್ರ ಹೇಳಿದೆ ಕೇಳಿದೆ ಯಾರ ರೂಮಿಗೂ ಬೇಕಾದರೂ ನುಗ್ಬೋದಾ ಅಂತೆಲ್ಲ ಹೇಳಿ ಪವಿತ್ರ ಕ್ವಶನ್ ಕೇಳಿದೆ. ಏನು ಅಂದ್ಕೊಂಡಿನಿ ನಮ್ಮನ್ನು, ನೋಡು ನಮಗಂತ ಸಣ್ಣ ಬುದ್ಧಿನೇ ಇಲ್ಲ ಅಂತೆಲ್ಲ ಹೇಳಿ, ನಾವು ಸ್ಟ್ಯಾಂಡರ್ಡ್ ದೇಶ್ಮುಖ್ ಮೇಲೆ ಪ್ರಬೋದ್ ದೇಶ್ಮುಖ್ ಮಂಗಳ ದೇಶ್ಮುಖ್ ಅಂತೆಲ್ಲ ಹೇಳಿ ನೀನು ಹೊರಗಡೆ ಹೋಗ್ಬೇಕಂತೆಲ್ಲ ಹೇಳಿ ಇವರಿಗೆ ಮೇಡಮ್ ಅವ್ರಿಗೆ ಕಂಡೀಷನ್ ಹಾಕ್ತಾರೆ. ಪವಿತ್ರಾಗೆ ಕಂಡೀಷನ್ ಹಾಕಿದೆ. ಅಂದರೆ ಇದು ಪವಿತ್ರ ಬಂಧನ ಪಾರ್ಟ್ 2 ಮಾಡಿದ್ದೀನಿ, ಇದು ಪಾರ್ಟ್ 1 ಆಗಿದೆ. ಚೆನ್ನಾಗಿದೆ ಎಪಿಸೋಡು. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಚೆನ್ನಾಗಿದೆ ಪವಿತ್ರ ಇವ್ರನ್ನ ಬಗ್ಗಿಸ್ತಾಳೆ. ಅಂದರೆ ಯಾರ್ಯಾರಿಗೆ ಹೆಂಗೆ ಬಗ್ಗಿಸ್ಬೇಕಂತ ಪವಿತ್ರಕ್ಕೆ ಚೆನ್ನಾಗಿ ಗೊತ್ತಿದೆ. ಆತ ಯಾರಿಗೋ ಮನೋಜ ಅವನಿಗೂ ಕೈ ಕಾಲು ಬೆನ್ನು ಎಲ್ಲ ಮುರಿದು ಕಳಿಸ್ಬಿಟ್ಟಿರ್ತಾಳೆ. ಭಾರಿ ಬ್ರೇವ್ ಆಗಿ ಮತ್ತು ಟ್ಯಾಲೆಂಟು, ಇಂಟೆಲಿಜೆಂಟು ಮತ್ತು ಹಾನೆಸ್ಟಾಗಿ ತೋರಿಸಿದ್ದಾರೆ ಇಲ್ಲಿ ಪವಿತ್ರ ಅವ್ರನ್ನ. ಚೆನ್ನಾಗಿದೆ ಈ ಸೀರಿಯಲ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಚೆನ್ನಾಗಿದೆ ಪಾರ್ಟ್ 1, ಪಾರ್ಟ್ 2 ಹಾಕ್ತೀನಿ ನೋಡಿ ಅದನ್ನು.